ಹಾಸನದಲ್ಲಿ ಹರಿದಾಡ್ತಾ ಇರೋ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ವಿಚಿತ್ರ ಟ್ವಿಸ್ಟ್ ಒಂದು ಸಿಕ್ಕಿದೆ. ವಿಡಿಯೋದಲ್ಲಿರೋ ಮನೆ ಕೆಲಸದಾಕೆ ಕಿಡ್ನಾಪ್ ಆಗಿದ್ದಾರೆ ಅನ್ನೋ ಸ್ಫೋಟಕ ಸಂಗತಿ ಬೆಳಕಿಗೆ ಬಂದಿದೆ. ಸಂತ್ರಸ್ತೆಯ ಮಗ ಕೊಟ್ಟ ದೂರಿನ ಮೇರೆಗೆ ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟ ಶುರುವಾಗಿದೆ. ಎಫ್ಐಆರ್ ದಾಖಲಾಗಿದೆ. ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹರಿದಾಟ ಹಲ್ಚಲ್ ಎಬ್ಬಿಸಿದೆ. ದಿನಕ್ಕೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇರೋ ಪೆನ್ ಡ್ರೈವ್ ಪ್ರಕರಣದ A1 ಆರೋಪಿಯಾಗಿರೋ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದ್ದು, ಇದೀಗ ಕಿಡ್ನಾಪ್ ಪ್ರಕರಣ ರೇವಣ್ಣ ಹೆಗಲಿಗೇರಿದೆ. ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲು. ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣದಲ್ಲಿ ಎಫ್ಐಆರ್. ಹಾಸನದಲ್ಲಿ ಹರಿದಾಡ್ತಾ ಇರೋ ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಸಂತ್ರಸ್ತೆಯಾಗಿರೋ ಮನೆ ಕೆಲಸದಾಕೆ ಕಿಡ್ನಾಪ್ ಆಗಿರುವುದಾಗಿ ಮಹಿಳೆ ಮಗ ದೂರು ಕೊಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ಮೈಸೂರಿನ KR ನಗರ ಠಾಣೆಯಲ್ಲಿ ಸಂತ್ರಸ್ತೆ ಮಗ ಕೊಟ್ಟ ದೂರಿನ ಮೇರೆಗೆ ವಿಚಾರಣೆ ನಂತರ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ರೇವಣ್ಣ ಸಾಹೇಬ್ರು ಕರೆದೊಯ್ಯುತ್ತಿದ್ದಾರೆಂದು ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬಣ್ಣ ತಾಯಿಯನ್ನ ಕರ್ಕೊಂಡು ಹೋಗಿದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸುಮಾರು 6 ವರ್ಷಗಳ ಕಾಲ ಎಚ್.ಡಿ. ರೇವಣ್ಣ ಅವರ ಮನೆಯಲ್ಲಿ ನನ್ನ ತಾಯಿ ಕೆಲಸ ಮಾಡಿದ್ರು. 3 ವರ್ಷಗಳ ಹಿಂದೆ ಮನೆ ಕೆಲಸ ಬಿಟ್ಟು ಹೊರ ಬಂದಿದ್ರು. MP ಚುನಾವಣೆಗೆ 3-4 ದಿನ ಇರುವಾಗ ತಾಯಿಯನ್ನ ಭವಾನಿ ಅಕ್ಕ ಕರೆದಿದ್ದಾರೆಂದು ಸತೀಶ್ ಕರ್ಕೊಂಡು ಹೋಗಿದ್ರು. ಚುನಾವಣೆ ದಿವಸ ಬಾಬಣ್ಣ ತಾಯಿಯನ್ನ ವಾಪಸ್ ತಂದು ಬಿಟ್ರು. ಪೊಲೀಸರು ಬಂದು ಏನಾದ್ರೂ ಕೇಳಿದ್ರೆ ಏನ್ ಹೇಳ್ಬೇಡಿ ಅಂದ್ರು. ಮತ್ತೆ ಏಪ್ರಿಲ್ 29ರಂದು ರಾತ್ರಿ 9 ಗಂಟೆಗೆ ಸತೀಶ್ ಬಾಬಣ್ಣ ಬೈಕ್ನಲ್ಲಿ ಒತ್ತಾಯ ಮಾಡಿ ಕರೆದೊಯ್ದ್ರು. ನನ್ನ ತಾಯಿಯನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಮೇ 1ರಂದು ಗೆಳೆಯರ ಮೂಲಕ ಅಶ್ಲೀಲ ವಿಡಿಯೋ ಬಂತು. ಈ ಸಂಬಂಧ ದೊಡ್ಡ ಕೇಸ್ ಆಗಿದೆ ಅಂತ ಗೆಳೆಯರು ತಿಳಿಸಿದ್ರು. ಬಾಬಣ್ಣಗೆ ರಾತ್ರಿಯೇ ಫೋನ್ ಮಾಡಿ ತಾಯಿಯನ್ನ ವಾಪಸ್ ಕರೆತರಲು ಹೇಳಿದೆ. ಅವರು ಹಲ್ಲೆ ಪ್ರಕರಣವೊಂದರಲ್ಲಿ ನಿಮ್ಮ ತಾಯಿ ಆರೋಪಿ ಅಂತ ಸುಳ್ಳು ಹೇಳಿದ್ರು. ನನ್ನ ತಾಯಿಯನ್ನ ಒತ್ತಾಯಪೂರ್ವಕವಾಗಿ ಕೂಡಿ ಹಾಕಿದ್ದಾರೆ. ಮಹಿಳೆಯನ್ನ ಕರೆದೊಯ್ದ ಸತೀಶ್ ಬಾಬಣ್ಣನ ಬಂಧನ. ರೇವಣ್ಣಗೂ ಬಂಧನ ಭೀತಿ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ. ಇದೇ ವೇಳೆ ಮಹಿಳೆಯನ್ನ ಕರೆದೊಯ್ದಿದ್ದ ಭವಾನಿ ರೇವಣ್ಣ ಸಂಬಂಧಿ ಸತೀಶ್ ಬಾಬಣ್ಣರನ್ನ KR ನಗರ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಸತೀಶ್ ಬಾಬಣ್ಣ A2 ಆಗಿದ್ದಾರೆ. KR ನಗರ ಠಾಣೆಗೆ ಕರೆತಂದು ಆರೋಪಿಯನ್ನ ಸತತ 1 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗಿದೆ. ASP ನಂದಿನಿ ನೇತೃತ್ವದ ತಂಡ ಏಪ್ರಿಲ್ 29ರಂದು ನಡೆದ ಘಟನೆಗಳ ಕುರಿತು ಮಾಹಿತಿ ಕಲೆ ಹಾಕಲಾಗಿದೆ. ನಂತರ ಸತೀಶ್ ಬಾಬಣ್ಣನನ್ನ KR ನಗರ ಸೆಷನ್ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಲಯವು 14 ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ. ಈ ಮಧ್ಯೆ ಪ್ರಕರಣದಲ್ಲಿ A1 ಆಗಿರೋ ರೇವಣ್ಣಗೂ ಬಂಧನ ಭೀತಿ ಎದುರಾಗಿದ್ದು, ಈ ಕಾರಣಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ದಿನದಿಂದ ದಿನಕ್ಕೆ ಪೆನ್ ಡ್ರೈವ್ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಮಧ್ಯೆ ವಿಡಿಯೋದಲ್ಲಿ ಕಂಡು ಬಂದಿರೋ ಮನೆ ಕೆಲಸದ ಮಹಿಳೆಯೇ ಕಿಡ್ನಾಪ್ ಆಗಿರೋದು ಕೇಸಿಗೆ ಟ್ವಿಸ್ಟ್ ಕೊಟ್ಟಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.